ಬಂಧುಗಳೇ, ಕಾಡು ಪ್ರಾಣಿಗಳು ಅಂತ ಅಂದರೆ ಇವತ್ತು ನಮ್ಮ ಮಕ್ಕಳಿಗೆ ನಾವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡಿ ಹೀಗಿತ್ತು ಪ್ರಾಣಿಗಳು ಅಂತ ತೋರಿಸತಕ್ಕಂಥ ಕಾಲಕ್ಕೆ ಆಗಲೇ ತಲುಪಿಬಿಟ್ಟಿದ್ದೀವಿ. ಬರೀ ಮಕ್ಕಳೇ ಯಾಕೆ, ನಾವು ಕೂಡ ಕಾಡಿನಿಂದನೇ ಬಂದಿದ್ರು ಕಾಡು ಪ್ರಾಣಿಗಳಿಗೂ ನಮಗೂ ಬಹಳಷ್ಟು ಅಂತರವನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟೋ ಪ್ರಾಣಿಗಳನ್ನ ನಾವು ಕೂಡ ನೋಡಿಲ್ಲ. ಇವತ್ತು ನಮ್ಮ ಸ್ನೇಹಿತರ ಜೊತೆ ನಾವು ಬಂಡೀಪುರದ ಅಭಯಾರಣ್ಯದೊಳಗೆ ಹೋಗ್ತಾ ಇದೀವಿ. ಈ ಬಂಡೀಪುರದ ಅಭಯಾರಣ್ಯನ ಹುಲಿಗಳ ತಾಣ ಅಂತಾನೆ ಹೇಳ್ತಾರೆ. ಅತಿ ಹೆಚ್ಚು ಹುಲಿಗಳು ಇಲ್ಲೇ ಅಂತೆ ವಾಸ ಮಾಡೋದು. ಬನ್ನಿ ನೋಡ್ಕೊಂಬರೋಣ, ಯಾವೆಲ್ಲ ಪ್ರಾಣಿಗಳು ಸೈಟ್ ಆಗ್ತವೆ, ನಮಗೆ ಹುಲಿ ರಾಜ ಸಿಗ್ತಾನೋ ಇಲ್ಲ ಯಾವ ಪ್ರಾಣಿಗಳು ಸಿಗ್ತವೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮನೆ ಮುಂದೆ ಒಳ್ಳೇದು ದನ ಸಾಕೊಂಡಂಗಿದಾವಲ್ಲ ಇಲ್ಲಿ. ನೋಡಿ ಮನೆ ಮುಂದೆನೇ ಇದಾವಪ್ಪ ಇಷ್ಟೊಂದು ಜಿಂಕೆಗಳು. ಒಂದು ಕಣ್ಗ ಸಾಕವ್ರ ಏನಂಗಿದಾವೆ. ಅವಕ್ಕೆ ಹೆದರಿಕೆ ಇತ್ತು. ಈ ಕಾಡೊಳಗೆ ಹೋಯ್ತು ಅಂತಂದ್ರೆ ಹುಲಿ ಕಲಿ ತಿಂದಾಗ್ತಾವ, ನಾಯಿಗೆ ಎಲ್ಲವೂ. ಇಲ್ಲಿ ಅಂತಂದ್ರೆ ಮನುಷ್ಯರ ಜೊತೆ ಇರಕ್ಕೆ, ಮನುಷ್ಯರ ಜೊತೆ ಇದ್ರೆ ಭಯ ಇಲ್ಲ. ಇಲ್ಲಿಗೆ ಹುಲಿ ಕಡಿಮೆ ಅಂತ ಬಂದಿದಾವೆ. ಗೊತ್ತಿಲ್ಲ. ಅಯ್ಯಪ್ಪ ಎಷ್ಟು ನೋಡಿ, ಜೀವನದಲ್ಲೇ ನೋಡಿರಲ್ಲ ಎಷ್ಟೊಂದು ಜಿಂಕೆ ಒಟ್ಟಿಗೆ. ನಮ್ಮ ಅಣ್ಣ ತಮ್ಮಂದ್ರು ಇಲ್ಲಾರು ನೋಡಿ, ಮನೆ ಮೇಲೆ ಕೂತವ್ರೆ ಎಲ್ಲ ಒಂದೇ ಇದ್ರಲ್ಲಿ ವಾಸಿಸ್ತಾ ಇದಾರೆ. ಈಗ ಈ ತರ ಟೈಮಲ್ಲೇ ಹುಚ್ಚ ಆಕ್ಸಿಡೆಂಟ್ ಆಗತ್ತಲ್ಲ. ಯಾವ ಹುಲಿ ಗಿಲಿ ಬಂದ್ರೆ ಏನಾಕತ್ತೆ ಏನಿಲ್ಲ, ನೋಡಿ ಎದ್ರಕೋ ಹೋಗ್ಬೇಕು. ಇಲ್ಲಿ ನಿಲ್ಸಂಗೆ ಇಲ್ಲ ಗಾಡಿನ. ನೋಡಿ ಇಲ್ಲಿ ಎಲ್ಲರಿಗೂ ನೋಡಿ ನವಿಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಜಿಂಕೆ ಬರೀ ಜಿಂಕೆ ಬರೀ ಜಿಂಕೆಗಳ ಕಾಣ್ತಾ ಇದ್ರೆ ಎಲ್ಲ ನಿಮ್ಮ ಇವರು ಯಜಮಾನ್ರು. ಹುಲಿ, ಚಿರತೆ, ಆನೆ ಎಲ್ಲಿ ಎಲ್ರಪ್ಪ? ಓ ನೀವು ಇಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನೆಮ್ಮದಿಯಾಗಿ ಎಲ್ಲಿ ನೋಡಿದ್ವಿ ಮೇಯ್ಕೊಂಡು ಮೆಲ್ಕ್ ಹಾಕೊಂಡು ಬರೋಣ. ಓಕೆ, ಮೂತಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದ್ರದ್ದು. ಹಿಂಗ್ ಹೋಗ್ಬಿಡುವ ಸಫಾರಿ ಗಿಫಾರಿ ಇಲ್ಲ, ಹಿಂಗ್ ಹೋಗ್ತಾರೆ. ಹೌದಾ? ಓ ಸಫಾರಿ ರೈಡ್ ಇದು ಅಲ್ವಾ? ಹೆಂಗಿದೆ ನೋಡಕ್ ಕೊಡು, ಸಾಕಾಗಿದೆ. ಏನ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ. ನೋಡಿ, ಓ ಅದಕ್ಕೆ ಹುಲಿ ಅಟ್ಯಾಕ್ ಮಾಡಿದೆ. ಅದಕ್ಕೋಸ್ಕರನೇ ಕುಂಟ್ತಾ ಇದೆ ನೋಡೋದೊಂದು ಹುಲಿನ ಯಾವ್ದೋ ಪ್ರಾಣಿ ಅಟ್ಯಾಕ್ ಆಗಿರ್ಬೇಕು, ಕುಂಟ್ತಾ ಇದೆ. ಮಜಲ್ ಕ್ಯಾಚ್ ಆಯ್ತಾ ಅಂತ. ಏನೇನೋ ಹೇಳ್ತೀರ ನೀನ್ ಹೇಳ್ದಂಗೆ ನಾನು ಹೇಳ್ದೆ. ಅದು ಮನೆ ಎದ್ದು ಕೈ ಜೋಬ್ ಕಾಲ್ ಜೋಬ್ ಬಂದ್ ಕುಂಟ್ತೈತ ಅದು. ಈಗ ನೋಡಿ ಓಡುತ್ತೆ. ಈಗ ಸರಿಯಾಗಿ ಓಡತ್ ನೋಡಿ. ಈಗ ಇವ್ರೊಬ್ರು ಹಿರಿ ಮನುಷ್ಯರು ಇವ್ರು. ಇವ್ರೇನ್ ಯಾರಿಗೇನ್ ಕೇರ್ ಮಾಡಲ್ಲ. ಇವಾಗ ಸೈಡಿಗೆ ಹೋಗ ಅಂತ ಅನ್ಬಿಟ್ಟು ಹಿಂಗೆ ಕೂತವ್ರೆ. ಊರವ್ರೆಲ್ಲ ಇನ್ ಉಳ್ದವ್ರೆಲ್ಲ ಅವ್ರಿಗೆ ಏಕಂತ ಭಂಗ ಆಯ್ತು ಅಂತ ಎದ್ದು ಬಾಧೆ ಎಷ್ಟು ಜನ ಓಡ್ಕತ್ತೇನೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಜಿಂಕೆ ಅಲ್ವಾ? ಒಂದ್ ದಿವಸ ತಿಕ್ಕೊಂಡು ಎಷ್ಟು ನೀಟಾಗಿ ಇಟ್ಕೊಂಡಿರ್ತವೆ. ನಮ್ಮವರೆಲ್ಲ ವಾಚ್ ನೋಡ್ತೀವಿ ಅಲ್ವಾ? ನಾ ಒಂದಿನ ತೊಳ್ಕೊಂಡಿಲ್ಲ ಅಂದ್ರೆ ಫುಲ್ ಇದಾಗುತ್ತೆ. ಎಷ್ಟು ನೀಟಾಗಿದಾವ್ ನೋಡಿ. ಎಷ್ಟು ವರ್ಷದಿಂದ ಸ್ನಾನ ಮಾಡಿಲ್ಲ, ಕುಂಡಿನ ತೊಳೆಯಲ್ಲ. ಹೌದು, ನೀಟಾಗಿರ್ತವೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇರ್ತವೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಕಂಡುಗ ಇದಾವೆ. ಇಲ್ಲಿ ಬರೀ ಜಿಂಕೆಗಳೇ ಇದು. ಓವರ್ ಆಲ್ ಆಗಿ ಇಡೀ ಪ್ರಪಂಚದಲ್ಲಿ 4,500 ಏನೋ ಹುಲಿಗಳಿದಾವೆ. ಇಡೀ ಪ್ರಪಂಚದಲ್ಲಿ ಇರೋದೇ 4,500. ಅದ್ರಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್. ಕರ್ನಾಟಕ ಇದ್ರಲ್ಲಿ ಬಟ್ ಕರ್ನಾಟಕದಲ್ಲಿ ಹುಲಿ ಜಾಸ್ತಿ ಇರೋದು. ಅದ್ರಲ್ಲೂ ಈ ಜಾಗದಲ್ಲೇ ಜಾಸ್ತಿ ಇರೋದು ಬಂಡೀಪುರದಲ್ಲಿ. ಕಾಡೆಮೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೂರದಲ್ಲಿ ನಿಂತೈತೆ ಕಾಡೆಮೆ. ಓಹೋ, ದೇವ್ರು ಒಂದು ದೇಹಕ್ಕೊಂದು ಗಿಫ್ಟ್ ಕೊಟ್ಬಿಟ್ಟಿದ್ದಾನೆ. ಅಲ್ಲಿ ನೋಡಿ, ಇದು ನೋಡ್ತಾ ಇದ್ದೀನಿ, ನಾವು ಮಾತಾಡೋದು ಕೇಳಿಸ್ತಾ ಅಂತ. ಅದಕ್ಕೆ ನೀವು ಸ್ನಾನ ಮಾಡಿಲ್ಲ ಅಂತಂದ್ರೂ ನೀಟಾಗಿರ್ತೀಯ ಅಂತ. ಬಟ್ಟೆ ಅವಶ್ಯಕತೆ ಇಲ್ಲ. ನಮಗೆ ಪರ್ಫ್ಯೂಮ್ ಬೇಕು, ಸೋಪ್ ಬೇಕು, ಹೊಸ ಬಟ್ಟೆ ಬೇಕು. ಯಾವ್ದ್ರೊಳಗಿದ್ರು ನಾವು ವಾಸನೆನೆ ಅಲ್ವಾ? ಮನುಷ್ಯ ಅಷ್ಟು ವಾಸನೆ. ಅದು ಮನುಷ್ಯರು ನಡೆದ್ರೆ ಇಲ್ಲೆಲ್ಲ ಹುಲ್ಲೆ ಹುಟ್ಟಾಗಲ್ಲ. ಅದೇ ಗಾದೆನೇ ಇಲ್ವಾ? ಅವ ನಡೆಯೋ ದಾರಿಲಿ ಗರಿಕೇನು ಬೆಳೆಯೋಲ್ಲ, ನೀರಲೆಗಳ ಚಿಲಿಪಿಲಿ ಎದೆಯೊಳಗೆ ಕುಕ್ಕು ಬೆಳ್ಳಿ ಅಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಮರ. ಆಕಾಶದಾಗೆ ಯಾರೋ ಮಾಯಗಾರನು. ಆಕಾಶದಲ್ಲಿ ಯಾರೋ ಮಾಯಗಾರ. ಕಲ್ಪನೆ ನೋಡಿ ಹೆಂಗಿದೆ. ಚಿತ್ತಾರ ಮಾಡಿ ಹೋಗೋನೆ. ಆ ಪದಗಳ ಅರ್ಥ ನೋಡಿ, ಸುಮ್ಮನೆ ಹಾಡು ಹೇಳೋದಲ್ಲ. ಆಕಾಶದಲ್ಲಿ ಯಾರೋ ಮಾಯಗಾರ ಚಿತ್ತಾರನ ಮಾಡಿ ಹೋಗಿದಾನಂತೆ. ಈ ಭೂಮಿ ಮ್ಯಾಲೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ. ತೋಟಗಾರ ಅಂತೆ, ಇಡೀ ಮಲೆನಾಡು ಮಾಡ್ರವನೊಬ್ಬ. ಎಂತ ಕಲ್ಪನೆ ನಾವೆಲ್ಲ. ಎಂತ ಸಾಹಿತ್ಯ ಅಂದ್ರೆ ಹಂಗಿರ್ಬೇಕಾಗಿತ್ತು ಮೊದ್ಲು. ಈಗಂತೂ ಏನ ಈಗ ಹಿಂಗ ಅನ್ಬೇಕಷ್ಟೇ ದೇಹನ. ಓ ಮೈ ಗಾಡ್, ಏನ್ ಹಿಡ್ದಪ್ಪ ಐತಲ್ಲ ಕಾಡಂದಿ. ಅಯ್ಯೋ, ನಾನು ಇಷ್ಟತ್ರದಿಂದ ಇವತ್ತೇ ನೋಡಿದ್ದು ಕಾಡಂದಿನ. ಓ ಅಯ್ಯೋ,
ಎದುರ್ಸೋದ್ ಬೇಡ ಬಿಡಿ ಹೋಗಿ. ಎಲ್ಲ ನಿಮ್ಮ ಪಾರ್ಟ್ನರ್ ಬಂದು ಆಮೇಲೆ ಗುದ್ದಾತು ಕಾರಿಗೆ, ಅದೇನು ಕಡಿಮೆ ಸ್ಪೀಡಾಗಿ ಗುದ್ದಲ್ಲ, ತಗ್ಗೋಗ್ಬಿಡುತ್ತೆ ಡೋರ್ ಎಲ್ಲ. ಕೋರೆ ಹೆಂಗಿದೆ ನೋಡಿ ಇದ್ರದ್ದು, ಕೋರೆ ನೋಡಿ ಅದ್ರದ್ದು. ಓಹೋ ವಿಷ್ಣುವಿನ ಅವತಾರ, ಕೂದಲು ನಿಗರ್ಸ್ಕೊಂಡು ಹೋಗ್ತಿರೋದು ನೋಡಿ ತಲೆ ಮೇಲೆ ತುರಾಯಿನ ಅದ್ರದ್ದು. ಅಯ್ಯೋ ನಿಂತ್ಕಂತು ಮುಂಗ್ಸಿ. ಹೌದಾ? ಹಂಗಾರೆ ನಮ್ಗೆ ಯಾವ್ದೋ ಒಳ್ಳೇದ್ ಕಾದಿದೆ, ಮುಂಗ್ಸಿ ಸ್ಪಾಟ್ ಆಗಿದೆ. ಯಾವ ಎದ್ರಲ್ಲ ಮಾತ್ರ ಪ್ರಾಣಿಗಳು ಅಲ್ಲಿಗೆ. ಅವ್ರದೇ ಟೆರಿಟರಿ ಅಲ್ವಾ ಇದು? ಎಷ್ಟು ನೀಟಾಗಿ ನೆಮ್ಮದಿಯ ಮಲ್ಗೋ ನೋಡಿ. ಒಳ್ಳೆ ದನ ಮನೆಗೆ ಬಂದು ಕೊಟ್ಟಿಗೆ ಸೇರ್ಕಂತವಲ್ಲ, ಹಂಗೆ ಮನೆ ಫೀಲಿಂಗ್. ಓಕೆ, ಈ ಫೀಲ್ ಇರಬೇಕು ಆ್ಯಕ್ಚುಲಿ ಪ್ರಾಣಿಗಳಲ್ಲಿ. ಬಿಡ್ಬೇಕು ಅಟ್ಲೀಸ್ಟ್. ನಮ್ದು ಸ್ವಂತ ಜಾಗ, ನಮ್ದು ಜಾಗದಲ್ಲಿ ನಾವು ಇದೀನಿ ಅಂತ ನೆಮ್ಮದಿ ಕುತ್ಕೊಂಡಿದ್ದಾವಲ್ಲ ನೋಡಿ, ಹಿಂಗಿದಾವಲ್ಲ, ಈ ನೆಮ್ಮದಿ ಫೀಲಿಂಗ್ ಬರ್ಬೇಕು ಆ್ಯಕ್ಚುಲಿ ಎಲ್ಲಕ್ಕೂ. ಲೈಟ್ ಕಾಣಿಸ್ತಿದೆಯಲ್ಲ ಅದು ಊಟಿನಾ? ಹೌದಾ? ರೋಡೇ ಸಕ್ಕತ್ತಣ್ಣ ನನಗೆ ಊಟಿ ಸಿಟಿಗಿಂತ. ರೋಡ್ ಟ್ರಾವೆಲ್ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಊಟಿದು. ನೀಲ್ಗಿರೀಸ್ ಇಲ್ಲಿ ನೋಡಿದೆ. ಇಲ್ಲೊಂದು ಕಾಡಂದಿ. ಏನು ಕಾಡಂದಿ ಏನು ಜಿಂಕೆ ತಿನ್ನಲ್ವಾ? ಅಟ್ಯಾಕ್ ಮಾಡಲ್ವಾ? ಪಕ್ಕದಲ್ಲಿ ಇದಾವಲ್ಲ ಕಾಡಂದಿ. ಇಲ್ಲ ಕಣ, ವೆಜ್ ಕಾಡಂದಿ. ನಾನ್ ವೆಜ್ ತಿಂತವೆ ಅಂದ್ರೆ ಅವು ಬೇರೆ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡಲ್ಲ, ಅದ್ರ ಮೇಲೆ ಯಾರು ಬರ್ತಾವಲ್ಲ ಅವಾಗ. ಇಲ್ಲಿ ನೋಡಿ, ಇಲ್ಲಿ ಕೋತಿಗಳ. ಓ, ಇದು ಯಾವ ತರ ಕೋತಿವು? ಇವು ನಮ್ಮ ಭಾರತೀಯ ಕೋತಿಗಳೇ. ಕಣ್ಣುಗುಂಚ ಅಂತ ಕರೀತಾರೆ. ತಿನ್ನಕ್ ಕೊಟ್ಟು ಅದೇ ಅಭ್ಯಾಸ ಮಾಡ್ಕೊಂಡು ರೋಡಿ ಬಂದು ಕೈ ಚಾಚ್ತಾ ನಿಲ್ತಾವೆ. ಏನಾರು ತಿನ್ನಕ್ ಕೊಟ್ರೆ ಅದೇ ಅಭ್ಯಾಸ. ಭಿಕ್ಷೆ ಬಿಡಕ್ ನಿಂತವೆ ಪ್ರಾಣಿಗಳು, ಅದಕ್ಕೆ ನಿಂತಿರೋದವು. ನಡೀಲಿ, ನಾವು ಭಿಕ್ಷೆ ಬೇಡ ಗುಣಗಳನ್ನ ಬೆಳೆಸ್ಕೊಂಡಿದೀವಿ ಅಂದ್ರೆ ಆ ಪ್ರಾಣಿಗಳಿಗೂ ಬೀದಿಗೆ ಬಂದು ಭಿಕ್ಷೆ ಬೇಡಂಗ್ ಮಾಡಿರೋದ. ಈ ಜಿಂಕೆಗಳೇನು ಬೇಡಲ್ಲ, ಈ ಕೋತಿಗಳು ಬೇಡ್ತಾವಪ್ಪ ಬಂದು. ಅದು ಮಾನವನಿಗೆ ಸಂಬಂಧಪಟ್ಟಿದಲ್ವಾ? ನೋಡಿ, ಅದನ್ನೇ ಮಾಡೋದ್ ತಪ್ಪು. ಹೋಗೋಗ ಯಾರೋ ಎಷ್ಟು ಊಟನ ಅದಕ್ಕೆ. ಓಹೋ, ಬೇರೆ ಜಾತಿ ಕೋತಿಗಳು, ಕರಿಮುಖ ಕೋತಿ. ನವಿಲ್ಗಳು ಎಲ್ಲಿ ನೋಡಿದ್ರು ಆರ್ ಬಿಡ್ತವೆ, ರಪ್ಪ ಅಂತ ಸಿಗೋದೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನವಿಲು ಎರಡಿದಾವೆ ನೋಡಿ. ಎಷ್ಟು ನೀಟಾಗಿ ದಾಟ್ತಾ ಇದೆ ಇದು. ಸುಂದರಿ ವಿಂಡೋ ಸಿಗುತ್ತೆ, ಅದ್ರ ದಾರಿ ಅದು. ಅಬ್ಬಾ, ಏನ್ ಬ್ಯೂಟಿಫುಲ್ ಆಗಿದೆ. ಸುಂದರನ ನೋಡಿ, ಇದಕ್ಕೂ ದರಿ ಇದೆ ಹಿಂಗಡೆ. ವಾವ್, ಏನ್ ಬ್ಯೂಟಿಫುಲ್ ಕಲರ್ ನೋಡಿ ಇದು. ವಾಹ್, ಅದ್ಭುತ. ಈ ಫ್ರೀಡಮ್ ಇದೆಯಲ್ಲ, ಭಯ ಇಲ್ದಂಗೆ ಜೀವನ ಮಾಡೋದು, ಅದು ಬೇಕಾಗಿದ್ದು ನಮ್ಗೆ. ಆಯ್ತು ಕಣಮ್ಮ, ಹೋಗವ. ಬೆಟ್ಟ ನೋಡಿ, ಇಲ್ಲಿ ಬೆಟ್ಟದ ಮೇಲೆ ಒಂದು ಮೋಡ ಹೆಂಗೆ ಅರ್ಧದ ಬೆಟ್ಟದ ಕೆಳಗೆ ಮೋಡ ಇದೆ, ಮಧ್ಯದಲ್ಲಿ ಅರ್ಧದಲ್ಲಿ ಬೆಟ್ಟನ ಮೋಡನ ಸೀಳ್ಕೊಂಡು ಮೇಲೊಟ್ಟೋಗಿದೆ ಬೆಟ್ಟ. ಅಬ್ಬೋ, ಏನಿದು ಕಾಡ್ಕೊಂಡು ಆನೆ ನೋಡ್ದಂಗ ಆತಲ್ಲ. ಅಯ್ಯೋ, ಏನ್ ಕೊಂಬೋದು, ಸಖತ್ತಾಗಿದೆ ಕಾಡ್ಕೊಂಡು. ಹೆಂಗಿದೆ ಓಣ ಅಂದ್ರೆ ಹಿಂಗಿರ್ಬೇಕು. ಅದೊಂದು ಜೂಮ್ ಮಾಡಿ ಇದನ್ನ ಅಲ್ಲಿ ಕಲೆ ಇತ್ತು. ನಮ್ಮನೆ ಗೌರಿ ಕ್ರಾಸ್ ಮಾಡಿಸ್ಬೇಕು. ನಿಮ್ ಗೌರಿ ನಂಗೆ ಪುಡಿ ಮಾಡಾಕತ್ತೆ. ಅಲ್ಲಿ ಹೇಳಿದ್ಯಾ ನೋಡು, ಅಲ್ಲಿ ಲವ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಎರಡಲ್ಲಿ ಹೌದಾ? ನೋಡಿ, ಅಕ್ಕಿಗಳ ಎರಡು ಕೊಂಬು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ ಅಲ್ಲಿ. ಆ ಕಡೆದು ಇದೇ ಚೆನ್ನಾಗಿದೆ. ನೋಡಿಲ್ಲ, ನೋಡ ಹೆಂಗಿದೆ ಅಲ್ಲ, ಮಜಲ್ ನೋಡಿ, ಜಿಮ್ಗೆ ಹೋದಂಗಿದಾವೆ. ಜಿಮ್ ಮಜಲ್ಲು. ಅಲ್ಲಿ ಹಿಂಗಡೆಯಿಂದ ಏನೋ ಬಂದಂಗ ಆಯ್ತು. ಅಲ್ಲಿ ನೋಡಿ, ಬೇಲಿ ಎಲ್ಲಾಡ್ತಾ ಇದೆ. ಅಲ್ಲಿ ಹುಲಿನ ಏನೋ ಬಂತ, ಏನೋ ಬರ್ತಾ ಇದೆ ಅಲ್ಲಿ ನೋಡಿ. ಇಲ್ಲಿ ಬೇಲಿ ಎಲ್ಲಾಡ್ತಾ ಇದೆ. ಅಲ್ಲಿ ಒಂದು ಹುಲಿ ನೋಡಿ ಯಾಕಾಯ್ತು, 3 ಬೇಕು ಒಂದು ಕೋಣನ್ ಬಗ್ಸಕ್ಕೆ. ಈ ಹುಲಿಗಳು ಏನ್ ಕಡಿಮೆ ತಾಕತ್ತ ಇದೆ ಇವಕ್ಕೆ. 1 2 3 ಕೊಡ್ಬೋದು. ಕೋಣೆ ಯಾವತ್ತಾರ ಹಾಲ್ಕೊಡ್ತಾವ ಅಲ್ಲ, ಅದ್ರ ಜಾತಿ ಹೆಣ್ ಜಾತಿ. 11 ಇದೆ ಇಲ್ಲಿ. 11 ಅಲ್ಲ, ಮರಿಗಳು ಇದಾವೆ. ಮರಿಗಳು ನೋಡಿ ಎಷ್ಟೊಂದಿದಾವೆ ನೋಡಿ ಮರಿಗಳು. ಸಣ್ಣ ಸಣ್ಣ ಮುಂದಿನ ಸತ್ಪ್ರಜೆಗಳವರು, ಕಾಡಿದ ಭವಿಷ್ಯದ ಮಕ್ಕಳವರು ಮರಿಗಳು. ಓಹೋ, ಅಲ್ಲಿ ನೋಡಿಲ್ಲ ಆನೆ ಮರದ ಮುಚ್ಚಿ ಆಗ್ತಲ್ಲ ತಂದು. ಬರೀ ಕುಂಡಿ ಕಾಣಿಸ್ತಾ ಇದೆ, ಅದ್ರ ಜೊತೆ ಒಂದು ಮರಿ ಇದೆ ಕೆಳಗೆ. ಓಹೋ, ಕುಂಡಿ ಹೊಡ್ಕಂತ ನಾನು ಕುಂಡಿ ನೋಡ್ತೀನಿ ನೋಡಿ ಬಾಲದಲ್ಲಿ. ಏನ್ ಜಿಂಕೆ ಹೊಡೆದು ಅಲ್ಲಲ್ಲಿ ಹೋಗಿ ಹೋಗ್ಬೇಡ ಇಲ್ಲಿಂದ.
ಎರಡು ಈ ಕಡೆ ಆ ಕಡೆ ಇದೆ ನೋಡಿ ನೋಡಿ ಓಹೋ ಅಷ್ಟೇ ಅಲ್ಲಿ ಆ ಕಡೆ ಇಲ್ಲಿ ಆನೆ ಹೋಯ್ತಾ ಅಲ್ವಾ? ಓಹೋ ಆನೆ ಆನೆ ರಾಜ ರಾಜ ಗಜರಾಜ. ಕೊಟ್ಟ ಮೂತಿ ಕೊಟ್ಟ ಕೊಟ್ಟ ಆಯ್ತಾ? ಅಲ್ಲ ಮೂತಿ ಕೊಟ್ಟ ಅದೇ ಕೊನೆ. ಬಂಡೀಪುರದ ಅಭಯಾರಣ್ಯ ನೋಡಿ ಬಹಳ ಖುಷಿ ಆಯ್ತು ನಿಜವಾಗ್ಲೂ. ಪ್ರಾಣಿಗಳು ನೆಮ್ಮದಿಯಿಂದ ಬದುಕ್ತಿದಾವೆ ಅನ್ನೋದು ಇಲ್ಲಿ ನಮ್ಗೆ ದೃಢ ಆಯ್ತು. ಆಕ್ಚುಲಿ ಒಂದ್ ಕಡೆ ಹೇಳ್ಬೇಕು ಅಂದ್ರೆ ಸರ್ಕಾರ ಕೂಡ ಕಟ್ಟುನಿಟ್ಟಿನ ನೀತಿಗಳನ್ನ ತಂದು, ಹೌದು, ಟೈಗರ್ ರಿಸರ್ವ್ ಆಗ್ಲಿ ಇಲ್ಲ ಎಲಿಫೆಂಟ್ ಕಾರಿಡಾರ್ ಆಗ್ಲಿ ಇಂಥ ಯೋಜನೆಗಳನ್ನ ತಂದು ಅನುಕೂಲ ಮಾಡಿಕೊಟ್ಟಿದೆ ಪ್ರಾಣಿಗಳಿಗೆ ಬದುಕಂಗೆ. ಈ ಹಿಂದೆ ಈ ತರ ಕಷ್ಟ ಆಗ್ತಿತ್ತು ಪ್ರಾಣಿಗಳಿಗೆ ಬದುಕಕ್ಕೆ. ಅಲ್ಲ ಈಗ ಈ ತರ ಅವರು ಸ್ಟ್ರಿಕ್ಟ್ ರೂಲ್ಸ್ ಮಾಡಿಲ್ಲ ಅಂದಿದ್ರೆ ಸರ್ಕಾರ ಈ ವಿಚಾರದಲ್ಲಿ, ಅಲ್ಲ ಎಷ್ಟು ಜನಗಳು ನೋಡಿ ಇಲ್ಲಿ ಹೆಂಗ್ ಹೋಗ್ತಾ ಇದೆ, ಹೆಂಗ್ ಬದುಕ್ತಾ ಇದಾವೆ ಇಲ್ಲಿ ಜಿಂಕೆಗಳು. ನೋಡಿ ನಾವು ಬಂದ್ರೆ ಇಲ್ಲಿ ಇರ್ತಿದ್ವಿ ಹಿಂಗೆ, ಎಷ್ಟು ನೀಟಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾವೆ. ಈ ವಿಷಯದಲ್ಲಿ ಮಾತ್ರ ಸರ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿ ತಮ್ಮ ಮನೇನ ಅವ್ರಿಗೆ ಬಿಟ್ಕೊಟ್ಬಿಟ್ಟಿದೆ. ಯಾವುದೇ ರೀತಿ ಆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿಲ್ಲ ಅಂದಿದ್ರೆ ರೋಡಲ್ಲಿ ಹೋಗೋರೆಲ್ಲ ಪ್ರಾಣಿಗಳ ಮೇಲೆ ಗನ್ ಇಟ್ಕೊಂಡು ಅಟ್ಯಾಕ್ ಮಾಡಿ ತಿಂದು ಇಲ್ಲಿ ಏನು ಉಳಿಸ್ತಾನೆ ಇರಲಿಲ್ಲ. ಮುಂದಿನ ಜನರೇಷನ್ ಏನು ಉಳಿತಾನೆ ಇರಲಿಲ್ಲ ನೋಡೋದಕ್ಕೆ. ಸಿಂಹ, ಹುಲಿ ಅವು ಇವು ಇದ್ವಂತೆ ಅಂತ. ಈಗ ನೋಡಿ ಎಷ್ಟು ಆನಂದವಾಗಿ ನಾವು ನೋಡ್ಕೊಂಡು ಹೋದ್ವಿ. ಯಾವ ಪಾಡಿಗೆ ಅವು ಮನೇಲಿ ಇದಾವೆ, ನಮ್ಮ ಪಾಡಿಗೆ ನಮ್ಮ ಮನೆಗೆ ನಾವು ಹೋಗ್ತಾ ಇದೀವಿ. ಈ ತರ ವಾತಾವರಣ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಚೆನ್ನಾಗಿರುತ್ತೆ. ಬಂಡೀಪುರದ ಅಭಯಾರಣ್ಯದಲ್ಲಿ ಇಷ್ಟು ಚೆನ್ನಾಗಿ ಪ್ರಾಣಿಗಳ ಜೀವನ ಮಾಡ್ತಾ ಇದ್ದಾವೆ ಅಂತ ತುಂಬಾ ಖುಷಿ ಆಯ್ತು. ಈ ವಿಚಾರದಲ್ಲಿ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳ್ತೀವಿ. ಕಟ್ಟುನಿಟ್ಟಿನ ಕ್ರಮ, ಯಾವುದೇ ರೀತಿ ಪ್ರಾಣಿಗಳಿಗೆ ಒಂಚೂರು ತೊಂದರೆ ಆಯ್ತು ಅಂತಂದ್ರೆ ಕಾರಾಗೃಹ ಏನಂತೀರ, ಇನ್ನಷ್ಟು ಕಟ್ಟುನಿಟ್ಟಿನ ನೀತಿಗಳನ್ನ ತರಬೇಕು. ಪ್ರಾಣಿಗಳಿಗೆ ಇನ್ನಷ್ಟು ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಇಲ್ಲಿ ಹುಲಿಗಳು ಜಾಸ್ತಿ ಬದುಕ್ತಾ ಇರೋದ್ರಿಂದ, ಟೆರಿಟರಿಯಲ್ ಪ್ರಾಣಿ ಆಗಿರೋದ್ರಿಂದ ಈಗ ಇರೋ ಹುಲಿ ಸಂಖ್ಯೆಗೆ ಈ ಪ್ರದೇಶಗಳು ಸಾಲ್ತಾ ಇಲ್ಲ. ಸೊ ಅದಕ್ಕೆ ಇನ್ನಷ್ಟು ಹೆಚ್ಚಿಗೆ ಆಗಿ ಅರಣ್ಯ ವೈಭವೀಕರಣ ಮಾಡ್ಬೇಕು ಅನ್ನೋದು ನನ್ನ ಒಂದು ಆಸೆ. ಅದು ತುಂಬಾ ಒಳ್ಳೆ ವಿಚಾರ. ಇದೊಂದು ತುಂಬಾ ಖುಷಿ ಆಯ್ತು ಮಾತ್ರ. ಸರ್ಕಾರಕ್ಕೆ ಅಭಿನಂದನೆಗಳು.